ಅಂಬೇಡ್ಕರ್ ಭಾವಚಿತ್ರಕ್ಕೆ ಕಿಡಿಗೇಡಿಗಳು ಸಗಣಿ ಎಸೆದ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ರಾಯಬಾಗ ತಾಲೂಕಿನ ನಿಲಜಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಕೃತ್ಯ ಖಂಡಿಸಿ ದಲಿತ ಪರ ಸಂಘಟನೆಗಳು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ನಿಲಜಿ ಗ್ರಾಮದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಕಿಡಿಗೇಡಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ದಲಿತ ಪರ ಸಂಘಟನೆಗಳು ಆಗ್ರಹಿಸಿದ್ರು. ಪೊಲೀಸ್ ಆಗಮನದ ನಂತರ ಪರಿಸ್ಥಿತಿ ತಿಳಿಗೊಳಿತು. ಕುಶಾಲನಗರ ಬೆಂಗಳೂರು ಎಕ್ಸ್‌ಪ್ರೆಸ್ ಹೈವೇಯಿಂದ ಓಡಾಡೋದಕ್ಕೆ ರಸ್ತೆ ಬೇಕು ಅಂತ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು. ಮೈಸೂರು ತಾಲೂಕು ಇಲವಾಲ ಹೋಬಳಿ ಅವರಹಳ್ಳಿಯಲ್ಲಿ ಪ್ರತಿಭಟನೆ ನಡೆದಿದ್ದು, ಹೈವೇಯಿಂದ ಅಂಡರ್ ಪಾಸ್ಗೆ ಒತ್ತಾಯಿಸಿ ಆಗ್ರಹಿಸಿದ್ರು. ರಾಷ್ಟ್ರೀಯ ಹೆದ್ದಾರಿ 175 ಕುಶಾಲನಗರ ಟು ಬೆಂಗಳೂರು ರಸ್ತೆ ಹಾದು ಹೋಗಿದೆ. ಈ ರಸ್ತೆ ಸುತ್ತಮುತ್ತ ಇರೋ ರೈತರಿಗೆ ಸಮಸ್ಯೆ ಆಗ್ತಿದೆ. ಈ ಸಮಸ್ಯೆಯನ್ನ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗ್ತಿಲ್ಲ. ಅವರಹಳ್ಳಿ, ಬೀಚನಕುಪ್ಪೆ, ಸಂಕಳ್ಳಿ, ಬಸ್ತಿಪುರ, ಹುಲಿಕೆರೆ, ಹುಂಡವಾಡಿ ಗ್ರಾಮಗಳಿಗೆ ತೊಂದರೆ ಆಗ್ತಿದೆ. ಓಡಾಡೋ ದಾರಿ ಮುಚ್ಚಿ ಎಕ್ಸ್‌ಪ್ರೆಸ್ ಹೈವೇ ಮಾಡ್ತಿರೋದ್ರಿಂದ ಗ್ರಾಮಸ್ಥರಿಗೆ ತೊಂದರೆಯಾಗಿದೆ. ತಕ್ಷಣದಲ್ಲೇ ಸೂಕ್ತ ರಸ್ತೆಗೆ ಕ್ರಮ ವಹಿಸಿ ಅಂತ ಆಗ್ರಹಿಸಿದ್ರು. 50 ಕೋಟಿ ನಾಯಿ ಖರೀದಿ ಮಾಡಿದ್ದೀನಿ ಅಂತ ಬಿಲ್ಡಪ್ ಕೊಟ್ಟಿದ್ದ ಸತೀಶ್ಗೆ ಇಡಿ ಶಾಕ್ ನೀಡಿದೆ. 50 ಕೋಟಿ ನಾಯಿಯಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಾಗಿದ್ದ ಸತೀಶ್ ಬಂಡವಾಳವನ್ನ ಇಡಿ ಅಧಿಕಾರಿಗಳು ತೆರೆದಿಟ್ಟಿದ್ದಾರೆ. ಸತೀಶ್ ಮನೆ ಮೇಲೆ ಇಡಿ ದಾಳಿ ಮಾಡಿ ದಾಖಲೆ ಪರಿಶೀಲಿಸಿದ್ದು, 50 ಕೋಟಿ ಕೊಟ್ಟು ನಾಯಿ ಖರೀದಿ ಮಾಡಿರೋ ವಿಚಾರವೇ ಸುಳ್ಳು. ಬಿಲ್ಡಪ್ಗಾಗಿ ಸತೀಶ್ ಸುಳ್ಳು ವಿಡಿಯೋ ಮಾಡಿದ್ದಾನೆ ಅಂತ ತಿಳಿದು ಬಂದಿದೆ. ಈ ಸತೀಶ್ ಯಾವುದೇ ನಾಯಿಗಳನ್ನ ವಿದೇಶದಿಂದ ತರಿಸದೆ ಸ್ವದೇಶಿ ನಾಯಿಗಳನ್ನ ವಿದೇಶಿ ಅಂತ ಬಿಂಬಿಸ್ತಾ ಇದ್ದ. ಸುಳ್ಳು ಮಾಹಿತಿ ನೀಡಿ ಪ್ರಚಾರ ಗಿಟ್ಟಿಸಿಕೊಂಡಿದ್ದ. ಬೇರೆಯವರಿಂದ ನಾಯಿಗಳನ್ನ ಬಾಡಿಗೆ ಪಡೆದು ವಿಡಿಯೋ ಮಾಡ್ತಿದ್ದ ಅಂತ ಇಡಿ ದಾಳಿ ಬಳಿಕ ಬಯಲಾಗಿದೆ. ಸಿಬಿಐ ಅಧಿಕಾರಿ ಹೆಸರಲ್ಲಿ ಬ್ಲಾಕ್ ಮೇಲ್ ಮಾಡಿ 2 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದ ಘಟನೆ ಬೀದರ್ನಲ್ಲಿ ನಡೆದಿದೆ. ನಿಮ್ಮ ಮಗಳನ್ನ ಡ್ರಗ್ಸ್ ಕೇಸ್ನಲ್ಲಿ ಬಂಧಿಸಲಾಗಿದೆ ಅಂತ ಯುವತಿ ತಂದೆಗೆ ವಾಟ್ಸ್ಆಪ್ ಆಡಿಯೋ ಕರೆ ಬಂದಿತ್ತು. ಸಿಬಿಐ ಅಧಿಕಾರಿ ಹೆಸರಲ್ಲಿ ಬೆದರಿಕೆ ಕರೆ ಬಂದಿದ್ದು, ಮುನೀರ್ ತುರುಂಚಿ ಅನ್ನೋ ವ್ಯಕ್ತಿಗೆ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ನಿನ್ನೆ ಈ ಘಟನೆ ನಡೆದಿದೆ. PU CET ಎಕ್ಸಾಮ್ ಬರೆಯೋದಕ್ಕೆ ಮಗಳು ತೆರಳಿದ್ರು. ಈ ವೇಳೆ ಕರೆ ಮಾಡಿದ ಕಿಡಿಗೇಡಿ 4 ಯುವತಿಯರೊಂದಿಗೆ ನಿಮ್ಮ ಮಗಳ ಬಂಧನ ಆಗಿದೆ, ಬಿಡುಗಡೆಗೆ 2 ಲಕ್ಷ ಹಣ ನೀಡುವಂತೆ ಬೇಡಿಕೆ ಇಟ್ಟಿದ್ದಾನೆ. 2 ಲಕ್ಷ ಇಲ್ಲ ಅಂತ ಹೇಳಿದ್ದಕ್ಕೆ 14,000 ಹಣ ಹಾಕಿಸಿಕೊಂಡಿದ್ದಾನೆ. ನಂತರ ಎಕ್ಸಾಮ್ ಸೆಂಟರ್ಗೆ ದೌಡಾಯಿಸಿ ಮಗಳನ್ನ ನೋಡಿ ತಂದೆ ನಿಟ್ಟುಸಿರು ಬಿಟ್ಟಿದ್ದು, ಮೋಸ ಹೋದ ಬಗ್ಗೆ ಬಸವ ಕಲ್ಯಾಣ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕು ಈಚನಾಳ ಗ್ರಾಮದಲ್ಲಿ ಚೆಲುವಿನ ಚಿತ್ತಾರ ಸಿನಿಮಾ ರೀತಿಯ ಕತೆ ನಡೆದಿದೆ. ರಮೇಶ್ ಮತ್ತು ಯಶೋಧ 6 ವರ್ಷ ಪ್ರೀತಿಸಿ ಪೋಷಕರ ವಿರೋಧದ ನಡುವೆ ಸಿಂಧನೂರು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಅಂತರ್ಜಾತಿ ವಿವಾಹವಾಗಿದ್ರು. ಪೋಷಕರ ಭಯದಿಂದ ಊರು ಬಿಟ್ಟು ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ರು. ಇತ್ತ ಯಶೋಧ ಪೋಷಕರು ಲಿಂಗಸಗೂರು ಪೊಲೀಸ್ ಠಾಣೆಯಲ್ಲಿ ಅಪಹರಣದ ಕೇಸ್ ದಾಖಲಿಸಿದ್ದು, ಇಬ್ಬರನ್ನ ಹುಡುಕಿ ಪೊಲೀಸರು ಪೋಷಕರಿಗೆ ಒಪ್ಪಿಸಿದ್ದಾರೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ವಿವಾಹವಾದರೂ ಹುಡುಗಿಯನ್ನ ಹೆತ್ತವರಿಗೆ ಒಪ್ಪಿಸಿದ್ದು, ಈಗ ದಂಪತಿಯನ್ನ ದೂರ ಮಾಡಿದ್ದಾರೆ. ನನಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ಯತ್ನಿಸ್ತಿದ್ದಾರೆ, ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಯಶೋಧ ಗಂಡ ರಮೇಶ್ಗೆ ಮೆಸೇಜ್ ಮಾಡಿ ಗೋಳಾಡಿದ್ದಾಳೆ. ಮಗಳು ಕಿಡ್ನಾಪ್ ಆಗಿದ್ದಾಳೆ ಅಂತ ಪೊಲೀಸ್ ಠಾಣೆ ಮುಂದೆ ಹೈಡ್ರಾಮಾ ನಡೆಸಿದ ಪ್ರಕರಣ ಸುಖಾಂತ್ಯ ಕಂಡಿದೆ. ಮನೆ ಮಗಳು ಕಿಡ್ನಾಪ್ ಆಗಿದ್ದಾಳೆ ಅಂತ ದೂರು ನೀಡಿದ್ರು, ಪೊಲೀಸರು FIR ದಾಖಲಿಸಿಕೊಳ್ತಿಲ್ಲ ಅಂತ ಪೋಷಕರು ಹೈಡ್ರಾಮಾ ಮಾಡಿದ್ರು. ತಿಪ್ಟೂರು ನಗರ ಪೊಲೀಸ್ ಠಾಣೆ ಮುಂದೆ ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ರು. ನಮ್ಮನ್ನ ಮನೆಯಲ್ಲಿ ಕೂಡಿ ಹಾಕಿ ರಕ್ಷಿತ್ ಎಂಬ ಯುವಕ ಮಗಳನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತ ರಂಗಸ್ವಾಮಿ ದೂರು ನೀಡಿದ್ದಾರೆ. ಮಗಳನ್ನ ಹುಡುಕಿ ಕೊಡೋದಾಗಿ ಪೊಲೀಸರು ಕೇಳಿ ಕಳಿಸಿದ್ದಾರೆ. ಆದರೆ ದೂರು ದಾಖಲಿಸಿಕೊಂಡು ಆರೋಪಿ ವಿರುದ್ಧ FIR ದಾಖಲಿಸಿಲ್ಲ ಅಂತ ಕುಟುಂಬಸ್ಥರು ಪೊಲೀಸ್ ಠಾಣೆಯ ಮುಂದೆ ಅರೆಬೆತ್ತಲೆ ಪ್ರತಿಭಟನೆ ಮಾಡಿದ್ರು. ವಿಷಯ ತಿಳಿದು ಕಿಡ್ನಾಪ್ ಆಗಿದ್ದಾಳೆ ಎನ್ನಲಾದ ಯುವತಿ ಪ್ರಿಯತಮನೊಂದಿಗೆ ತಿಪ್ಟೂರು ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾಳೆ. ನಾನು ಕಿಡ್ನಾಪ್ ಆಗಿಲ್ಲ, ನಾನು ಪ್ರೀತಿಸಿದ ಯುವಕನ ಜೊತೆ ಬಂದಿರೋದಾಗಿ ತಿಳಿಸಿದ್ದಾರೆ. ಯುವ ಜೋಡಿಯ ಪ್ರೀತಿಗೆ 2 ಕಡೆಯ ಮನೆಯವರು ಒಪ್ಪಿ ಮದುವೆ ಮಾಡಿಸಿದ್ದಾರೆ. ಕೊನೆಗೂ ಪ್ರಕರಣ ಸುಖಾಂತ್ಯ ಕಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.